ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋದು ಫಿಕ್ಸ್ ಆಯಿತು. ಆದರೆ ಹೆಂಗೆ ಅಂದ್ರೆ ನಾವು ನಮ್ಮ ಪುಟ್ಟ ಕಾರಿನಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನಾವು ಹೆಂಗೆ ಹೋಗ್ಲತ್ತೀವಂದ್ರೆ ಗಾಣಗಾಪುರ, ಜೇರ್ಟಿಗಿ, ವಿಜಯಪುರ, ಆಲಿಮಟ್ಟಿ, ಚಿತ್ರದುರ್ಗ, ಹೊಸಪೇಟೆ, ತುಮಕೂರು ಮತ್ತು ಲಾಸ್ಟ್ ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಅಕ್ಷಯ್ ಕುಮಾರ್. ನಮ್ಮ ಯಜಮಾನರು 4 ಟೈರಿಗೆ ನಿಂಬಿಕಾಯಿ ಇಟ್ಟು ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ನಮಸ್ಕಾರ ಮಾಡ್ಲತ್ತಿದ್ರು. ನಾವು ಯಾರ್ಯಾರು ಹೋಗ್ಲತ್ತೀವಪ್ಪ ಅಂತಂದ್ರೆ ನಾನು, ನನ್ನ ಗಂಡ, ನಮ್ಮ ಅತ್ತಿ ಮತ್ತು ನಮ್ಮ ವಿಶಾಲ. ನೋಡ್ರಿ, ನಾವಂತೂ ಎಲ್ಲ ದೇವ್ರ ಮ್ಯಾಗ ಭಾರ ಇಟ್ಟು ಹೊಂಟಿವಿ. ನೋಡ್ತಾ ಚೌಡಾಪುರ ಬಂತು. ಶ್ರೀ ದತ್ತ ಮಹಾರಾಜರ ಆಶೀರ್ವಾದ ಪಡ್ಕೊಳ್ಬೇಕಂತ ಹೊಂಟೀವಿ. ಬೆಳಗ್ಗೆ ದರ್ಶನ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾವಂತೂ ಹೊಂಟೀವಿ ನೋಡಮು. ನಾವು ಇಷ್ಟು ಜಲ್ದಿ ಬಂದಿದ್ದು ಇದೇ ಮೊದಲನೇ ಸಲ. ಅಂತೂ ಇಂತೂ ಗಾಣಗಾಪುರಕ್ಕಂತೂ ಬಂದೆವು. ಮುಂಜಾನೆ ಬರ್ಲತ್ರ ಮಸ್ತ್ ಅನಿಸ್ಲತ್ತಿತ್ತು ನೋಡ್ರಿ. ಮೈಂಡ್ನಾಗ ಏನು ಇರ್ತಾವದೆಲ್ಲ ಒಂಥರ ಏನೋ ಖುಷಿ ಅನಿಸ್ಲತ್ತಿತ್ತು ನಮಗಾರ. ಗಾಣಗಾಪುರ ನೋಡ್ಲಿಕ್ಕೆ ಮಹಾರಾಷ್ಟ್ರ ಮತ್ತು ಆಂಧ್ರ ಇವೆಲ್ಲ ಮಂದಿ ಬರ್ತಾರೆ. ನಾವು ಇಲ್ಲೇ ಇದ್ರೂ ಹೋಗ್ಲಿಕ್ಕಾಗಲ್ಲ. 6-8 ನಿಮಿಷಕ್ಕೆ ಇದಕ್ಕೆ ಬಂದಿತ್ತು ಗಾಣಗಾಪುರಕ್ಕೆ. ಜಸ್ಟ್ ಗಾಣಗಾಪುರ ದರ್ಶನ ಆಯಿತು. ಅಂತೂ ಇಂತೂ ದರ್ಶನ ಅಂತೂ ಆಯಿತು. ಮತ್ತು ನಮಗೆ ಆರತಿನೂ ಸಿಕ್ಕಿತು, ಪುಣ್ಯ ಅನ್ಕೋಬೇಕು. ಕಾರ್ ಕಡೆ ಬಂದೆವು. ಈ ಕಡೆ ನೋಡಿದ್ರೆ ಹೊಳಿ ಅಂತೂ ತುಂಬ ಹರಿಲತ್ತಿತ್ತು. ಫೋಟೋ ತೆಕ್ಕೋಬೇಕಂತ ಭಾಳ ಇಷ್ಟ ಆಗಿತ್ತು. ಅಂದ್ರೆ ನಮಗೆ ಟೈಮ್ ಸಿಗಲಿಲ್ಲ ಮತ್ತು ಮುಂದೆ ಭಾಳ ಹೋಗೋದಿತ್ತಲ್ಲ, ಅದಕ್ಕೆ ನಾವು ಸ್ಟಾಪ್ ಮಾಡಲಿಲ್ಲ. ಸಿಂದಗಿ ದಾಟಿ ಫಸ್ಟ್ ಟೋಲ್ ಸಿಕ್ತು ನಮಗೆ. ದೇವ್ರಿಪ್ರಿಗಿದಾಗ ರೋಡ್ ಸೈಡೇ ಮಲ್ಲಿಕಾರ್ಜುನ ಗುಡಿ ಇತ್ತು. ಹಾಗೆ ನಮಸ್ಕಾರ ಮಾಡಿ ಹೋಗಮ್ಮಂತೇಳಿ ಬಂದೆವು. ಫಸ್ಟ್ ಟೈಮ್ ನಮ್ಮ ಮದುವೆ ಆದಾಗ ನಾವು ಇದೇ ಗುಡಿಗೆ ಬಂದಿದ್ದೆವು. ಅದು ಆದಮೇಲೆ ನಾವು ಈಗ ಬಂದೀವಿ. ವಾತಾವರಣ ಅಂತೂ ಫುಲ್ಲು ಮಳೆ ಬರೋ ಹಾಗಿತ್ತು. ಬಿಜಾಪುರ ದಾಟಿ ಸಣ್ಣಗೆ ಮಳೆ ಬರ್ಲತ್ತಿತ್ತು. ಟೈಮು 10:30 ಆಗ್ಲತ್ತಿತ್ತು. ನಮಗಂತೂ ಸ್ವಲ್ಪ ಹಶ್ವಾದಂಗೆ ಆಗ್ಲತ್ತಿತ್ತು. ಅದಕ್ಕೆ ಎಲ್ಲನ ಪ್ಲೇಸ್ ನೋಡಿ ಊಟ ಸ್ವಲ್ಪ ನಾಷ್ಟ ಅಂದ್ಕೊಂಡೆವು. ನಾ ಅಂತೂ ಹೊರಗೆ ನಾಷ್ಟ ಮಾಡೋದು ನನಗಷ್ಟು ಸರಿ ಅನಿಸಲ್ಲ. ಅದಕ್ಕೆ ನಾ ಮನೆಗೆ ಪಲಾವನ್ನು ಮಾಡ್ಕೊಂಡು ಬಂದಿದ್ದೆ. ಹುನಗುಂದ ಬಲ್ಲಿ ರೋಡ್ ಸೈಡ್ ಒಂದು ಧಾಬಾ ಇತ್ತು, ಅಲ್ಲೇ ನಿಂದ್ರಿಸಿದೆವು. ಚಲೋ ಸ್ವಚ್ಛನೂ ಇತ್ತು. ಹಾಗೆ ನಾವು ಮನೆಗಿಂದು ಬೆಡ್ಶೀಟ್ ಒಯ್ದಿದ್ದೆವು. ಅದೇ ಬೆಡ್ಶೀಟ್ ಹಾಸಿ ಎಲ್ಲರೂ ಕುಂತು ಊಟ ಅಂಥೇಳಿ ನಿಂದ್ರಿಸಿದೆವು. ಕಾರಿಗೂ ರೆಸ್ಟ್ ಆಗ್ತದ, ಕಾರ್ ನಡೆಸಿದವ್ರಿಗೂ ರೆಸ್ಟ್ ಆಗ್ತದ, ನಮಗೂ ರೆಸ್ಟ್ ಆಗ್ತದ ಅಂತೇಳಿ ನಿಂತೆವು. ಏನೇನು ನಾಷ್ಟ ಮುಂಜಾನೆ? ಅವಲಕ್ಕಿ ಮತ್ತು ಚಿತ್ರಾನ್ನ. ಮತ್ತು ಚಿತ್ರಾನ್ನ, ಪಲಾವನ್ನ ಎಲ್ಲ ಒಂದೇ. ಪಲಾವನ ತಿಂದಿಲ್ಲ. ತಿಂದಿಲ್ಲ? ಏನು ತಿನ್ನತ್ತೀವಿ? ಊಟ ಅಂತೂ ಮುಗಿಸ್ಕೊಂಡೆವು. ಚಿತ್ರದುರ್ಗ ಸಮೀಪ ಬಂದೀವಿ. ಕಲಬುರಗಿಯಿಂದ ಚಿತ್ರದುರ್ಗಕ್ಕೆ 400 ಕಿಲೋಮೀಟ್ರ್ ಹೆಂಗೆ ಬಂದೀವಂತೆ ಗೊತ್ತಾಗಲಿಲ್ಲ. ಈ ಕಡೆಯಿಂದ ವಾತಾವರಣ ನೋಡ್ಲಿಕ್ಕೆ ಭಾಳ ಚಲೋ ಅನಿಸ್ಲತ್ತಿತ್ತು ನೋಡ್ರಿ. ಯಾಕಡೆ ಅಂದ್ರೆ ಆ ಕಡೆ ಗುಡ್ಡಗಳೇ ಕಾಣಿಸ್ಲತ್ತಿವು. ಮನೆಗಿದ್ರೆ ಇಂಥವೇನೂ ಗೊತ್ತಾಗಲ್ಲ. ಹೊರಗೆ ಬಂದರೆ ಏನು ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ತೀವಿ. ಈ ಮಳೆಗಾಲ ಟೈಮ್ನಾಗ ಬೆಟ್ಟ ಗುಡ್ಡ ನೋಡೋದೇ ಭಾಳ ಮಜಾ ನೋಡ್ರಿ. ಅದ್ರಾಗ ಕಾರ್ನಾಗ ಹೋಗೋದಂತೂ ಭಾಳ ಮಜಾ ಅನ್ನಿಸ್ತದ. ಇಲ್ಲಿ ಸೀನ್ ಮಾತ್ರ ಭಾಳ ಚಲೋ ಅನಿಸ್ಲತ್ತಿತ್ತು ರೀ. ಅದಕ್ಕೆ ನಿಂತು ಪಟ್ಟಂತ 4-5 ಫೋಟೋ ತೆಕ್ಕೊಂಡಿವಿ. ಯಾಕಂದ್ರೆ ಗಾಡಿಗಳು ಭಾಳ ಬರ್ಲತ್ತಿವು. ಅದಕ್ಕೆ ಪಟ ತೆಕ್ಕೊಂಡು ಹೋದೆವು.
18. ನಿಂದಿರ್ಸರಿ ನಡಿ. ಗಾಡಿ ಮುಂದಕ್ಕೆ ತೋರಿ ನಾ ಮುಂದಕ್ಕೆ ಇಲ್ಲೇ ನಿಂದಿರ್ಸಾರು ಅಲ್ಲಿ ಏನೋ ಆದ ನಿಂದಿರ್ಸ್ಯಾರ ಅವ್ರು. ಇಲ್ಲೇ ಹೋಗ್ಲಿಕ್ಕೆ ನಿಂದಿರ್ಸಾರು ಅಲ್ಲಿ ನಿಂದಿರ್ಸಾರ ಗಾಡಿ ನೋಡ್ರಿ ಎಲ್ಲ ಮಾಡ್ರಿ ಏ ಹಂಗ 4 ವೀಲರ್ ಹೆಂಗ್ ನಿಂದಿರ್ಸ್ತಿ? ಹೈವೇ ಅದಿದು. ಏನು ದೊಡ್ಡದು ಇದು ಇದಕ್ಕೆ ನೋಡಪ್ಪ ಕಾರ್ ತೊಗೊಂಬರೋದು. ನಂಗೆ ಗೊತ್ತಿಲ್ಲ. ಅದೇ ಕಾಣಲ್ಲ ಇನ್ನೇನು ಏನು ಅಚ್ಚು ಏನು ಮಸ್ತದೆ. ಮಾಡಾಗ ನೋಡಪ್ಪ. ಒಂದು ಮಳೆ ಅದ ನೋಡು ಫಾರೆಸ್ಟ್ ಏರಿಯಾ ಎಂಡ್ ಮುಗೀತು ಫಾರೆಸ್ಟ್ ಏರಿಯಾ ಎಂಡ್. ಮಸ್ತ್ ಹಾಡ ಕೇಳ್ಕೊತಾ ಎಂಜಾಯ್ ಮಾಡ್ಕೊತಾ ಹೋಲತ್ತಿದ್ದೇವ್ರಿ. ಕಾರ್ನಾಗ ಹೋದ್ರೆ ಇಷ್ಟು ಎಂಜಾಯ್ ಆಗ್ತದೆ ಅಂತ ನಂಗೆ ಫಸ್ಟ್ ಟೈಮ್ ಗೊತ್ತಾಗ್ಲತ್ತದ. ಫುಲ್ ಮಾಡ ಆಗಿತ್ತು ನೋಡ್ರಿ, ತಂಪ ಮಸ್ತ್ ಅನಿಸ್ಲತ್ತಿತ್ತು. ಬಿಸಿಲಂತರೂ ಒಟ್ಟೆ ಇರಲಿಲ್ಲ, ರೋಡ್ನು ಮಸ್ತ್ ಇತ್ತು. ಹಾಗಾಗಿ ಫುಲ್ ಮನಸ್ಸು ಹೊಂಟಿತ್ತು ನಮಗೆ. ಮಳೆ ಬರೋಂಥ ಸಿಚುವೇಶನ್ ಬಕ್ಕುಳೆ ಕಾಣ್ಲತ್ತಿತ್ತು ನೋಡ್ರಿ. ಅನ್ನೋದ್ರಾಗೆ ಮಳೆ ಅಂತೂ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ಮಳೆದಾಗ ಜಾಸ್ತಿ ಕಾರ್ ಓಡಲಿಲ್ಲ ಅಂದ್ರೂ ಓಡಿಸ್ಲತ್ತಿದ್ರು ಹಾಗೆ ನಮಗೆ. ಯಾಕಂದ್ರೆ ಇನ್ನೂ ದೂರ ಹೋಗೋದಿತ್ತಲ್ಲ, ಹೊತ್ತು ಮುಣಗಟ್ಲೆ ಹೋಗ್ಬೇಕಂತೇಳಿ ಭಾಳ ಇದು ಮಾಡಿದೆವು. ಮನೇಲಿಂತ ಮುಂಜಾನೆ 5:30ಗೆ ಬಿಟ್ಟಿವಿ ನೋಡ್ರಿ. ನಾವು ಈಗ ಸನಿ ಅಂದ್ರೂ 500 ಕಿಲೋಮೀಟ್ರ್ ಬಂದೀವಿ. 7-8 ತಾಸು ಆಯ್ತು ನೋಡ್ರಿ ನಮಗೆ. ಕುಂತು ಕಾಲಂತ ಭಾಳ ಬ್ಯಾನಿ ಆಗ್ಲತ್ತವ ನಮಗೆ. ಹಿಂಗಂದ್ರೆ ಪಾಪ ಕಾರ್ ನಡೆಸೋರಿಗೆ 7 ತ್ರಾಸೆಲ್ಲ ತಿರ್ಬೇಕು. ಅದಕ್ಕೆ ಎಲ್ಲನ ನೋಡಿ ಸ್ವಲ್ಪ ಚಹಾ ಕುಡಿಬೇಕಂತ ಅನಿಸ್ಲತ್ತಿತ್ರಿ. ಯಾಕಂದ್ರೆ ನಮ್ಮ ಕಲಬುರ್ಗಿ ಮಂದಿಗೆ ಊಟ ಇಲ್ಲಂದ್ರೆ ನಡೀತದ್ರಿ, ಮೊದಲು ಚಹಾ ಬೇಕು. ನೋಡ್ತಾನೆ ಒಂದು ಸಾಯಿಬಾಬಾನ ಟೆಂಪಲ್ ಕಾಣಿಸ್ತು ನಮಗೆ. ಆ ಸಾಯಿಬಾಬಾಗೆ ನೋಡಿ ಹಾಗೆ ನಿಂದ್ರಿಸ್ದೇವ್ರಿ. ಭಾಳ ಚಲೋ ಅನಿಸ್ಲತ್ತಿದ್ದು ನೋಡೋಕೆ. ಹೋಗ್ಬೇಕಂದೆವು, ಮಳೆ ಮಾತ್ರ ಜಾಸ್ತಿ ಬರ್ಲತ್ತಿತ್ತು. ಅದಕ್ಕೆ ಅಲ್ಲೇ 2 ಕಪ್ ಚಹಾ ಕುಡ್ದೆವು. ಅಲ್ಲಿ ಗಾಣಗಾಪುರ ದರ್ಶನ ಆಯಿತು, ಇಲ್ಲಿ ಸಾಯಿಬಾಬಾರ ದರ್ಶನ ಆಯಿತು. ನಮಗೆ ಭಾಳ ಚಲೋ ಅನಿಸ್ಲತ್ತಿತ್ತು ನೋಡ್ರಿ. ಮನಸ್ಸಿಗೆ ಒಂಥರ ಖುಷಿ ಅನಿಸ್ಲತ್ತಿತ್ತು. ಮತ್ತು ಇಲ್ಲಿ ಟೀ ಪಾಯಿಂಟ್ಗಳು ಇಟ್ಟಿದ್ರು, ಚಹಾ ಕುಡಿಲತ್ತಿದ್ದೆವು. ಈ ಪೇಪರ್ ಕಪ್ನಾಗಂತೂ ನನಗೆ ಚಾನೇ ಇಷ್ಟ ಆಗಲ್ಲ, ಅದ್ರದ್ದೇ ಸ್ಮೆಲ್ ಬರ್ತದೆ. ಮಳಿದಾಗ ನಿಂತು ಚಹಾ ಕುಡಿಲಕ್ಕ ಚಲೋ ಅನಿಸ್ಲತ್ತಿತ್ರಿ ರೋಡ್ ಸೈಡ. ರಾತ್ರಿ 8 ಗಂಟೆ ಆಯ್ತು ನೋಡ್ರಿ. ನಾವು ದೇವನಹಳ್ಳಿ ಏರ್ಪೋರ್ಟ್ ರೋಡಿಗೆ ಹೋಗ್ಲತ್ತೀವಿ. ಮನೆಗೆ ಹೋಗಿ ಮುಟ್ಲಕ್ಕ ನಮಗೆ 9:30 ಆಯ್ತು ನೋಡ್ರಿ. ಅಲ್ಲಿ ಮಳೆ ಭಾಳ ಇತ್ತು, ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಅಂತೂ ಇಂತೂ ನಾವು 700 ಕಿಲೋಮೀಟ್ರ್ ಬಂದು ಹತ್ತಿದೆವು ನೋಡ್ರಿ. ನಾವು ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಮುಂದಿನ ವಿಡಿಯೋದಾಗ ತಿಳಿಸ್ತೀನಿ ರೀ. ನಾವು ಟ್ರಿಪ್ ಅಂತೇನು ಬಂದಿಲ್ಲ, ಆಫೀಸ್ ಕಡೆಯಿಂದ ವರ್ಕ್ ಇತ್ತು, ಹಾಗೆ 2 ಕೆಲಸ ಆಗ್ತಾವೆ ಮತ್ತು ನಮ್ಮ ಮಮ್ಮಿ ಪಪ್ಪ ನೋಡ್ದಂಗೂ ಆಗ್ತದೆ ಅಂಥೇಳಿ ಬಂದೀವಿ. ನಿಮ್ಗೆ ಎಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.